ಒಂದೇ ಒಂದ್ಸತಿ ಗೋಳಿ ಫೋನ್ ಎತ್ಲಿ. ಹಲೋ ಹಲೋ, ಮಂಜಣ್ಣನ ಮಾತಾಡ್ತಿರೋದು? ಮಂಜಣ್ಣನೇ ಮಾತಾಡ್ತಿರೋದು. ಓಕೆ. ಎರಡೆರಡು ದಿವಸಕ್ಕೂ ಫೋನ್ ಮಾಡ್ತೀಯಲ್ಲ, ಯಾಕೆ ನಿಮ್ಮ ಅಪ್ಪ ಕಳ್ದೋಗ್ಬಿಟ್ಟವ್ರ? ನೀನ್ ಅವೆಲ್ಲ ಮಾತಾಡ್ಬೇಡ. ಲೋನ್ ಡಿಪಾರ್ಟ್ಮೆಂಟ್ ಇಂದ ಜಾನ್ ಮಾತಾಡ್ತಿರೋದ್ ನಾನು. ಲೋನ್ ಡಿಪಾರ್ಟ್ಮೆಂಟ್ ಇಂದ ಜಾನ್ ಮಾತಾಡ್ತಾ ಇದೀನಿ. ಏನೋ ಅವ್ರ ಅಮ್ಮನ್ ದೊಡ್ಡ ITBT ಕಂಪ್ನಿ ಅವ್ರದ್ದು. ನಾಯಿ ಮಂಜು, ನಿಂಗ್ ಲಾಸ್ಟ್ ಟೈಮ್ ಕೇಳ್ತಾ ಇದೀನಿ, ನಮ್ ಕಂಪ್ನಿಯಿಂದ ತಗೊಂಡಿರೋ ಲೋನ್ ತೀರಿಸ್ತೀಯಾ ತೀರ್ಸಲ್ವಾ? ಲಾಸ್ಟ್ ಟೈಮ್ ಅಲ್ಲ, ಇನ್ನೊಂದ್ 100 ಸತಿ ಲಾಸ್ಟ್ ಟೈಮ್ ಕೇಳಿದ್ರು ನಾನು ಇಲ್ಲ ಅಂತಾನೆ ಅನ್ನೋದು. ಬೋಸುಡಿಕೆ, ನಾವು ನಿಂಗ್ ಏನೋ ಮಾಡಿದೀವಿ? ಕಾಲ್ ಮಾಡಿದೀರಾ? ಇನ್ನೇನ್ ಕಾಲ್ ತಾನೇ ಮಾಡಿರೋದು ನೀವು? ಬೋಸುಡಿಕೆ, ನಮ್ ಕಂಪ್ನಿ ನಿಂಗ್ 6 ಲಕ್ಷ ಲೋನ್ ಕೊಟ್ಟಿದೆ. ಕೊಟ್ಟಿದೆ, ನಾನೇಲ್ ಕೊಟ್ಟಿಲ್ಲ ಅಂದೆ? ಬ್ರೋ, ಅಷ್ಟೇ ಆಗೋಯ್ತಿನ. ಲಾಸ್ಟ್ ಒಂದೇ ಆಪ್ಷನ್ ಇರೋದ್ ನಮ್ಮ ಹತ್ರ. ಬೇಡ ಮಾಮ್, ಸೂಸೈಡ್ ಎಲ್ಲ ಎಂತಕ್ ಮಾಡ್ಕೊಂತೀಯ? ಬೋಸುಡಿಕೆ, ನಾನ್ ಯಾಕೋ ಸೂಸೈಡ್ ಮಾಡ್ಕೊಂಡ್ಲಿ? ನಾವು ನಿನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಎಷ್ಟೊತ್ತಾಗ್ಬೋದು ನಿಮ್ ಪ್ರಕಾರ? ಏನ್ ಎಷ್ಟೊತ್ತಾಗ್ಬೋದು? ಏನಿಲ್ಲ, ಇಲ್ಲೇ ಸ್ಟೇಷನ್ ಅಲ್ಲೇ ಇದ್ದೆ. ಒಂಚೂರು ಬೇಗ ಕಂಪ್ಲೇಂಟ್ ಕೊಟ್ರೆ ಇದನ್ನು ಮುಗಿಸ್ಕೊಂಡು ಹೊಂಟೈತೀನಿ. ಹಂಗೆ ನನ್ ಮಕ್ಕಳು 3 ಬಿಟ್ಟು ನಿಂತ್ಬಿಟ್ಟವ್ರೆ. ಮಾನ ಮರ್ಯಾದೆ ಏನೂ ಇಲ್ಲ. ಮೊನ್ನೆಯಿಂದ ನನಗೊಂದ್ ಮಾತು ಗೊತ್ತಾಗ್ತಾ ಇಲ್ಲ. ಯಾವ್ದು ಮಚ? ಅವತ್ತು ಬ್ರೇಕಪ್ ಆದಲ್ಲೂ ನೀನ್ ನನ್ ಜೊತೆ ಇದ್ದೆ. ಫ್ರೆಂಡ್ ಅಂತ ನಾನು ಇದೀನಿ ಅಲ್ವಾ ಮಚ? ಅವತ್ತು ಆಕ್ಸಿಡೆಂಟ್ ಆದಲ್ಲೂ ನೀನ್ ನನ್ ಜೊತೆ ಇದ್ದೆ ಮಚ. ನೀನ್ ನನ್ ಪ್ರಾಣ ಮಚ. ದುಡ್ಡು ಎಲ್ಲ ಖಾಲಿ ಆದ್ಮೇಲೂ ನೀನ್ ನನ್ ಜೊತೆ ಇದ್ದೆ ಮಚ. ಹೌದು ಅಲ್ವಾ? ಮನೆಯಿಂದ ಹೊರಗಾಗ್ದಾಗ್ಲೂ ನೀನ್ ನನ್ ಜೊತೆ ಇದ್ದೆ ಮಚ. ಫ್ರೆಂಡ್ಶಿಪ್ಗೋಸ್ಕರ ಮಚ. ದರಿದ್ರು ನನ್ ಮಗ ನೀನು. ದೂರ ಇರೋ ಲೌಡೆ ನೀನ್ ನನ್ನಿಂದ. ಹಲೋ, ನನ್ ಜೊತೆ ಮಾತಾಡ್ತಾ ಇರೋದು ಚಿಪ್ಸ್ ಕಂಪ್ನಿ ಅವ್ರು ತಾನೆ? ಹಾ ಹೇಳ್ರಿ, ಏನ್ ಸಮಸ್ಯೆ ಆಗಿದೆ ನಿಮ್ಗೆ? ಸಮಸ್ಯೆನಾ? ಫುಲ್ ಟೆನ್ಷನ್ ಆಗೋಗಿದೆ ಗುರು. ಇಲ್ಲಿ ನಾನು ಎಣ್ಣೆ ಹೊಡಿತಾ ಇದ್ನ, ಸೈಸಿಗೆ ನಿಮ್ ಕಂಪ್ನಿ ಚಿಪ್ಸ್ ತಂದಿದ್ದೆ. ಎರಡೇ ಚಿಪ್ಸ್ ತಿಂದಿದ್ದು. ಅವನ ಅಕ್ಕಲ್ ಚಿಪ್ಸ್ ಪ್ಯಾಕೆಟ್ ಖಾಲಿ. ಈಗ ಮಿಕ್ಕಿರೋದನ್ನೇ ಕುಡಿಯೋದು ಹೆಂಗೆ ಅಂತ ಟೆನ್ಷನ್ ಅಲ್ಲಿ ಇದೀನಿ. ಅದು ಸರ್, ಅದಕ್ಕೆ ಗಾಳಿ ಹಾಕ್ಬೇಕಾಗತ್ತೆ ಸರ್, ಇಲ್ಲಾಂದ್ರೆ ಚಿಪ್ಸ್ ಹಾಳಾಗ್ಬಿಡತ್ತೆ. ಗಾಳಿ ಹಾಕೋಕೆ ಅಷ್ಟಿದ್ರೆ ನಿಮ್ ಟಿಕೆದಲ್ಲಿ ಹಾಕೊಳ್ರಿ. ಇನ್ಮೇಲೆ 2 ಚಿಪ್ಸ್ ಜಾಸ್ತಿ ಹಾಕ್ರಿ. ಅವ್ನ ಆ ಕಡೆ ಕರ್ಕೊಂಡು ಹೋಗಿ ಕುತ್ಸೋ. ಬಿಸಿ ನೀರಿ ಉಪ್ಪು ಖಾರ ಹಾಕ್ಬಿಟ್ಟು ಕುತ್ಸು. ನೆಕ್ಸ್ಟ್. ನಮಸ್ಕಾರ ಅಣ್ಣ. ಹೆಸರು ಸಂಜಯ್. ನರ್ಕಕ್ಕೆ ಯಾಕೆ ಕಳ್ಸಿದ್ರು? ನಾನೊಬ್ಬಂಗೆ 5,000 ರೂಪಾಯಿ ಶೂಸ್ ನ 2,000 ರೂಪಾಯಿ ಸೇಲ್ ಮಾಡಿದೆ. ಅದಕ್ಕೆ ಅಷ್ಟಕ್ಕೆ ನರ್ಕಕ್ಕೆ ಕಳ್ಸ್ಬಿಟ್ರಾ? ಒಂದ್ ನಿಮಿಷ ತಾಳಿ ಚೆಕ್ ಮಾಡ್ತೀನಿ. ಅವನಿಗೆ ಕಾಲಿರ್ಲಿಲ್ಲ. ನಿಮ್ಗೆ ಹೊಡಿರಿ, ಚಪ್ಪಾಳೆ ಹೊಡಿರಿ. ಆಮೇಲೆ ಅವನ ಹತ್ರ ಕಾಸು ಇರ್ಲಿಲ್ಲ. ಅದಕ್ ನೀನೇನ್ ಮಾಡ್ದೆ? ನನ್ ಶೂಸ್ ನ ಎಕ್ಸ್ಚೇಂಜ್ ಮಾಡಿದೆ. ಯಾವ್ದ್ರ ಜೊತೆ ಎಕ್ಸ್ಚೇಂಜ್ ಮಾಡ್ದೆ? ಅವನ್ ವೀಲ್ ಚೇರ್ ಜೊತೆ. ಹೊಟ್ಟೆ ಎಷ್ಟು ಉರ್ತಾವ್ರೋ ಆ ಪಕ್ವತ್ನ ನೋಡಿದ್ರೆ. ಎಕ್ಸ್ಚೇಂಜ್ ಆದ್ಮೇಲೆ ಅವನು, ಅಣ್ಣ ನನ್ ವೀಲ್ ಚೇರು ನೀವ್ ತಗೊಂಡ್ಬಿಟ್ರಿ, ಇವಾಗ ನನ್ ಮನೆಗೆ ಹೆಂಗ್ ಹೋಗ್ಲಿ ಅಂತ. ಅದಕ್ ನೀನೇನಂದೆ? ಶೂಸ್ ಹಾಕೊಂಡ್ ಹೋಗು ಅಂದೆ. ಈ ನನ್ನ ಮಕ್ಕಳು ಒಂದೊಂದಲ್ಲ. ಲೌಡೆ, ಹೆಂಗೋ ನೀನ್ ನನ್ನ ಬಿಟ್ಟು ಸ್ವರ್ಗಕ್ಕೆ ಹೋದೆ. ಅವನ ಅಕ್ಕನ್ ಯಾವಾಗ್ಲೂ ನನ್ ಜೊತೆ ತಿನ್ಕೊಂಡು ಹೊಂದ್ಕೊಂಡು ಇರ್ತಿದ್ದಲ್ಲೋ. ನಾನ್ 1 ರೂಪಾಯಿಗ್ಲ ಏನಕ್ಕೆ, ನೀನ್ 20 ರೂಪಾಯಿಗ್ಲ ಏನಕ್ತಿದ್ದೆ? ಹೇಳ್ಬೇಕಾದ್ರೆ ನಾನ್ ಸ್ವರ್ಗಕ್ಕೆ ಬರ್ಬೇಕಾಗಿತ್ತು. ಮಚ, ಏನ್ ಗೊತ್ತಾ? ಕ್ರೋಮ್ ಅನ್ನೋ ದೇವಸ್ಥಾನಕ್ಕೆ ಹೋಗಿ ದಿನರಾತ್ರಿ ಯಾವ್ದೇ ಭೇದ ಭಾವ ಇಲ್ದಿರ ನಾನು ಎಲ್ಲಾ ದೇವತೆಗಳನ್ನು ನೋಡ್ತಿದ್ದೆ ಮಚ. ಅದಕ್ಕೆ ನಾನು ಸ್ವರ್ಗಕ್ಕೆ ಬಂದ್ಬಿಟ್ಟಿದೀನಿ. ನಮ್ ಹೊಟ್ಟೆ ಎಷ್ಟು ಉರ್ತಾವ್ರೋ ಆ ಪಕ್ವತ್ನ ನೋಡಿದ್ರೆ ನಾಶ ಮಾಡ್ಬೇಕು.